ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ರವೆ ದೋಸೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂದ್ಬಿಟ್ಟು. ಇದಾಗಿದೆ, ತೆಗಿತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ರವೆ ದೋಸೆ ಅಂತ. ನಾನು ಬೌಲ್ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನೋಡಿ, ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದೇ ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು ಅರ್ಧ ಗ್ಲಾಸು. ಅದಕ್ಕಿಂತ 1/4 ಗ್ಲಾಸು ಮೈದಾ ಹಿಟ್ಟು. ಇದು ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ರವೆ, ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2 ಹಚ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸಣ್ಣದಾಗಿ 1 ಸ್ಪೂನಷ್ಟು ಹಚ್ಕೊಂಡಿದ್ದೀನಿ. ಶುಂಠಿ ಒಂದಿಷ್ಟು ತೊಗೊಂಡು ತುರ್ಕೊಂಡಿದ್ದೀನಿ. ಕಾಯಿ ತುರಿ 2 ಸ್ಪೂನ್ ತೊಗೊಂಡಿದ್ದೀನಿ. ಬೇಕಂದರೆ ಕಾಯಿ ಕಟ್ ಮಾಡಿ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಈಗ ಹಾಕೋಣ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಜೀರಿಗೆ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಗ್ಲಾಸಲ್ಲಿ ಚಿರೋಟಿ ರವೆ ತಗೊಂಡ್ವಲ್ಲ ಅದೇ ಗ್ಲಾಸಲ್ಲಿ 4 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ನಾನು ಇವಾಗ ಮೊದಲಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಹಾಕಬೇಕಾದ್ರೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ, 3 ಗ್ಲಾಸು ನೀರು ಹಾಕಿದ್ದೀನಿ. ಇವಾಗ ಇದು ಕಲಸೋಣ ಚೆನ್ನಾಗಿ. ಈ ಥರ ಕಲಿಸ್ಬೇಕು, ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಕಲಿಸ್ಬಿಟ್ಟಿದ್ದು 1 ಅವರಷ್ಟು ರೆಸ್ಟ್ ಕೊಡಬೇಕು. ಇದಕ್ಕೆ 1 ಅವರ್ ಇವಾಗ ನಾವು ರೆಸ್ಟ್ ಕೊಟ್ಬಿಡೋಣ. ನೋಡಿ ರವೆ ಉಬ್ಬುತ್ತಲ್ಲ, ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟಿಲ್ಲದೆ ಇರೋ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೀಗ 1 ಅವರ್ ಲಿಡ್ ಮುಚ್ಚಿ ರೆಸ್ಟ್ ಕೊಟ್ಬಿಡೋಣ. ಅವರ್ ಆಗಿದೆ ನೆನೆಸ್ಬಿಟ್ಟು ನಾನು ಪ್ಲೇಟ್ ತೆಗಿತಾ ಇದ್ದೀನಿ. ರವೆ ದೋಸೆಗೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀರೆಲ್ಲ ಎಳ್ಕೊಂಬಿಟ್ಟಿದೆಯಲ್ವಾ. ನೋಡಿ ತಿರ್ಗಾ 1/4 ಗ್ಲಾಸಷ್ಟು ನಾನು ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕ್ತಾಯಿದ್ದೀನಿ 1/4 ಗ್ಲಾಸಷ್ಟು. ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಗೆರಿಯಾಗಿ ಬರುತ್ತೆ ದೋಸೆ ಅಂದ್ಬಿಟ್ಟು. ಮತ್ತು ಇನ್ನೊಂದು ಸರ್ತಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಆಗಲೇ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಟ್ಟು 4 ಗ್ಲಾಸ್ ನೀರು ಹಾಕಬೇಕು. ನಾನು ಮುಂಚೆನೇ 3 ಗ್ಲಾಸ್ ಹಾಕಿದ್ದೀನಿ. ಈಗ ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ತೆಳುವಾಗಿರಬೇಕು ಹಸಿಟ್ಟಿದು. ನೀರು ದೋಸೆ ಕಲಿಸ್ತೀವಲ್ಲ ಅದೇ ಟೈಪು. ಈಗ ನೋಡಿ, ನಾನು ತವ ಇಟ್ಟಿದ್ದೀನಿ. ತವ ಫುಲ್ಲು ಬಿಸಿಯಾಗಿರಬೇಕು. ಸ್ವಲ್ಪ ಎಣ್ಣೆ ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಎಣ್ಣೆ ಸ್ಪ್ರೆಡ್ ಸಣ್ಣಗೆ ಈರುಳ್ಳಿ ಹಚ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಬಿಡಿ. ಹಿಂಗೆ ಹಾಕಿ ಪ್ರತಿ ದೋಸೆ ಆಗಬೇಕಾದ್ರೂ ನಾವು ಕಲಿಸ್ತಾನೆ ಇರಬೇಕು. ಒಂದು ಕಡೆಯಿಂದ ನಾವು ಈ ಥರ ಹಾಕ್ಬೇಕು. ಒಂದು 2 ನಿಮಿಷ ಬೇಯಬೇಕಿದು. ತಿರುಗ್ಸಕ್ಕೆ ಹೋಗ್ಬೇಡಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಎಲ್ಲ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಎಲ್ಲೆಲ್ಲಿ ತೂತಿರುತ್ತೆ ಅಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಫ್ಲೇಮಲ್ಲೇ ನಾವು ಬೇಯಿಸ್ಬೇಕಾಗಿರೋದು ದೋಸೆ. 1-2 ನಿಮಿಷ ಆದಮೇಲೆ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೇಕಾದರೆ ನಾವು ಮಗ್ಚಿ ಕೂಡ ಹಾಕ್ಕೊಂಡು, ನಾವು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಮಗ್ಚಿ, ಇಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಹೆಂಗೆ ಎದೊಳುತ್ತೆ ನೋಡಿ. ಸ್ವಲ್ಪ ರವೆ ನೆನೆಬೇಕಷ್ಟೇ. ಈ ಕಡೆ ಮಗ್ಚಿ ಕ್ರಿಸ್ಪಿ ಮಾಡ್ಕೊಳ್ಬೋದು ನಾವು. ಇಲ್ಲಾಂದರೆ ಹಾಗೆ ಕೂಡ ನಾವು
ತಕ್ಕೊಳ್ಬೋದು. ನೋಡಿ ಇದು ತಿರುಗಿಸೋಣ. ನೋಡಿ ಇಲ್ಲಿ ಕೂಡ ಕ್ರಿಸ್ಪಿನೆಸ್ ಬರುತ್ತೆ. ನಮ್ಮನೆ ಎರಡೂ ಕಡೆ ಸುಡಬೇಕು. ನೋಡಿ ರವೆ ದೋಸೆ ರೆಡಿ ಆಯಿತು. ಇದು ತೆಗಿತಾ ಇದ್ದೀನಿ. ಇನ್ನೊಂದು ಕೂಡ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಬಿಡ್ತೀನಿ. ಈ ಥರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಬಿಡ್ತಾಯಿದ್ದೀನಿ. ಮತ್ತು ಇದು ಪ್ರತಿ ದೋಸೆ ಹಾಕಬೇಕಾದ್ರೂ ಇದು ಕಲಿಸ್ಕೋಬೇಕು. ಈ ಥರ ಒಂದು ಕಡೆಯಿಂದ ಈ ಥರ ಹಾಕ್ಕೊಂಡು ಬಂದು ಮತ್ತು ಎಣ್ಣೆ ಸ್ವಲ್ಪ ಎಲ್ಲ ಕಡೆ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಒಂದೆರಡು ನಿಮಿಷ ಬೆಂದ ಮೇಲೆ ನಾವು ಮಗ್ಚಾಕ್ಬೇಕು. 2 ನಿಮಿಷ ಆದಮೇಲೆ ಇದು ಮಗ್ಚಾಕ್ಬೇಕು. ಇದು ಸ್ವಲ್ಪ ಬೇಯಲಿ. ನೋಡಿ ಬೆಂದ ಮೇಲೆ ಅದೇ ಎದೊಳುತ್ತೆ. ಇಲ್ಲಿ ನೋಡಿ ಕಲರ್ ನೋಡಿ. ಈಗ 2 ಸೈಡು ಬೆಂದಿದೆ. ನಾನು ತೆಗಿತಾ ಇದ್ದೀನಿ. ಹಾಗೆ ಎಲ್ಲ ಕೂಡ ಹಾಕ್ಕೊಳ್ಬೇಕು ನಾವು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ರವೆ ದೋಸೆ ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ. ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳ್ಳುತ್ತೆ. ಒಂದು 3-4 ನಿಮಿಷ ಬೇಕೇ ಬೇಕು. ಇಲ್ಲಿ ನೋಡಿ ಚಟ್ನಿ ಮಾಡಿದ್ದೀನಿ. ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಟೇಸ್ಟು ನೋಡು. ಟೇಸ್ಟು ತುಂಬ ಚೆನ್ನಾಗಿದೆ. ನಿಮಗೆ ಈ ರವೆ ದೋಸೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.